ಸನ್ಮಾನ್ಯ ಸಭಾಪತಿಗಳೇ, ಇವತ್ತು ತಾವು ಈ ಸದನದ ಸಭಾಪತಿಯಾಗಿ ಆಯ್ಕೆಯಾದದ್ದರಿಂದ ತಮಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀನಿ. ನಾನು 1980ನೇ ಇಸ್ವಿಯಾಗ ಫಸ್ಟ್ ಬಂದಿದ್ದೆ. ಬಸವರಾಜೇಶ್ವರಿ ಅವರು ಸಭಾಪತಿಯಾಗಿದ್ದರು. ಅವಾಗ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ನಾನು ಬಂದಿದ್ದೆ. ಇಲ್ಲಿ ಮಾತನಾಡಲಿಕ್ಕೆ ಹೆದರ್ತಿದ್ದೆ ನಾವು. ಅವಾಗ ಬಸವರಾಜೇಶ್ವರಿ ಅವರು ತಮ್ಮಗಳು ಹೊಸ ಬಂದಿರು ಯಾರೊಬ್ಬರು ಮಾತಾಡಿದ್ರು, ನಾನು ಪೂಜೆ ಅವರಿದ್ವಿ ಮಾತಾಡಿದ್ವಿ. ಅವ್ರು ನನ್ನ ಮನೆಗೆ ಕರ್ಕೊಂಡು ಹೋಗಿ ಈ ಥರ ಮಾತಾಡಬೇಕು, ಈ ಥರ ಮಾಡಬೇಕು ಅನ್ನುವಂಥ ಗೈಡನ್ನು ಮಾಡ್ತಿದ್ರು. ನಾನು ಅದನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ. ಇವತ್ತು ನೀವು ಸಭಾಪತಿಯಾಗಿ ಆರಿಸಿ ಬಂದಿದ್ದರಿಂದ ನಮಗೆ ತುಂಬ ಹೆಮ್ಮೆ ಅನಿಸಿದೆ ಮತ್ತು ಅಭಿಮಾನ ಅನಿಸಿದೆ. ಯಾಕಂದರೆ ನಮ್ಮ ಸಂಕನೂರವ್ರು ಹೇಳ್ದಂಗೆ ನಮ್ಮ ಜಿಲ್ಲೆ ರೆಪ್ರೆಸೆಂಟ್ ಮಾಡ್ತೀರಿ ನೀವು. ಅದಕ್ಕೆ ನಾನು ಸಭಾಪತಿ ಸ್ಥಾನದ ಕೆಳಗಿಳಿದ ಸ್ವಲ್ಪ ನೋವಾಗಿತ್ತು. ನೀವು ಬಂದ್ರಿ ಮತ್ತು ನಮ್ಮ ಜಿಲ್ಲೆಯವರು ಬಂದು ಅಂತೇಳಿ ಸಮಾಧಾನ ಆಯಿತು. ಅದಕ್ಕೆ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಾನೇನು ತಿಳ್ಕೊಂಡಿದ್ದೆ, ನೀವು ಇನ್ನೂ ಭಾಳ ಸಣ್ಣವರು ತಿಳ್ಕೊಂಡಿದ್ದೆ. ನೀವು ಸೀನಿಯರ್ ಸಿಟಿಜನ್ ಅಂತ ಈಗ ಗೊತ್ತಾಯ್ತು ನನಗೆ. ಈಗ 62 ವರ್ಷ ಗೊತ್ತಾಯ್ತು ನನಗೆ ಸೀನಿಯರ್ ಸಿಟಿಜನ್ ಗೊತ್ತಾಯ್ತು. ಹಿನ್ನೆಲೆಯಲ್ಲಿ ಈ ಸದನದಲ್ಲಿ ನಾನು ಸಭಾಪತಿಗಳೇ, ಈ ಸದನದಲ್ಲಿ ನಾನು ಮೊದಲು ಬಂದ ಬಸವರಾಜ್ ಇದ್ರು, ಆಮೇಲೆ ರೆಹಮಾನ್ ಖಾನ್ ಅವರು, ಆಮೇಲೆ ಪೊತ್ತಾರ್ ಅವರು, ಆಮೇಲೆ ಡಿ ಮಂಜುನಾಥ್ ಅವರು, ಕಲ್ಮಣ್ಕರ್ ಅವರು, BL ಶಂಕರ್ ಅವರು, VR ಸುದರ್ಶನ್ ಅವರು, BK ಚಂದ್ರಶೇಖರ್ ಅವರು, ಮತ್ತಿಕಟ್ಟಿ ಅವರು, ಶಂಕರ್ ಮೂರ್ತಿ ಅವರು, ಪ್ರತಾಪ್ ಶೆಟ್ಟಿ ಅವರು, ಬಸವರಾಜ ಹೊರಟ್ಟಿ ಅವರು, ಇಷ್ಟು ಮಂದಿ ಆಗಿ ನೀವು ತಾವು ಇವತ್ತು 13ನೇದಾದಂತ ನಾನು ತಿಳ್ಕೊಂಡಿದ್ದೀನಿ. ತಾವು ಅಲ್ಲಿ ಚೀಫ್ ವಿಪ್ ಆಗಿ ಕುಂತಾಗ ನಾನು ಸಭಾಪತಿ ಆದಾಗ ಕೇಳಿ ಸ್ವಲ್ಪ ನನ್ನ ಕಡೆ ನೋಡಿ, ಸಭಾಪತಿ ಆದಾಗ ಚೀಫ್ ವಿಪ್ ಆದಾಗ ಪ್ರತಿಯೊಂದಕ್ಕೂ ನಿಮ್ಮನ್ನು ನಾನು ಸೊನ್ನೆ ಮಾಡಿ ಚೀಟಿ ಕಳಿಸಿ ಈ ಥರ ಅಂತ ಕೇಳ್ತಿದ್ದೆ. ಅದು ನಿಮ್ಮ ಸೌಜನ್ಯ. ಯಾಕಂದ್ರೆ ಚೀಫ್ ವಿಪ್ ಇದ್ದಂಥವ್ರು ಜವಾಬ್ದಾರಿ ಜಾಸ್ತಿ ಇರ್ತಿತ್ತು. ಈಗ ಅದಕ್ಕಿಂತ ಹೆಚ್ಚು ಜವಾಬ್ದಾರಿ ಈ ಸ್ಥಾನಕ್ಕೆ ಬಂದಿದೆ. ಅದಕ್ಕೆ ನಿಮ್ಗೆ ನಾನು ಸಂಪೂರ್ಣವಾಗಿ ನನ್ನ ಅಭಿನಂದನೆಗಳ ಹೃದಯದಿಂದ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಾವು ನಮ್ಮ ಹರಿಪ್ರಸಾದ್ ಅವರಿಲ್ಲ, ಏನಾದ್ರು ಬಂದಾಗ ಹರಿಪ್ರಸಾದ್ ಅವ್ರನ್ನ ಕೇಳ್ತಿದ್ದೆ. ನಾನು ಹರಿಪ್ರಸಾದ್ ಹೆಂಗ್ ಮಾಡ್ಬೇಕು, ಕಡೆಗೆ ಭಾಳ ಮಂದಿಗೆ ನಾನು ಪ್ರತಾಪ್ ಬರ್ಬೋದು ಕಳಿಸ್ತಿದ್ದೆ, ಏನ್ ಮಾಡ್ಬೇಕು ಅನ್ನೋದು ಕೇಳ್ತಿದ್ದೆ. ಅಂದ್ರೆ ಅವ್ರ ಭಾವನೆಗಳನ್ನ ತಿಳ್ಕೊತಿದ್ದೆ. ಆ ತರ ನೀವು ಸಹಿತ ನನ್ನ ಕೂಡ ಅನೇಕ ವರ್ಷಗಳಿಂದ ನೀವು ನನ್ನ ಕೂಡ ಒಡನಾಟಿಗಾಗಿ ಬಂದಿದ್ದೀರಿ. ಈ ಹಿನ್ನೆಲೆಯಲ್ಲಿ ನಿಮಗೆ ನಾನು ಹೃದಯ ತುಂಬಿದ ಅಭಿನಂದನೆ ಸಲ್ಲಿಸ್ತೀನಿ. ದೇವರು ನಿಮ್ಗೆ ಆರೋಗ್ಯ ಕೊಡ್ಲಿ, ಈ ಸದನವನ್ನು ಬಹಳ ಚೆನ್ನಾಗಿ ನಡೆಸುವಂತ ಶಕ್ತಿಯನ್ನು ಕೊಡ್ಲಿ ಅನ್ನುವಂತ ಮಾತನ್ನು ಹೇಳಿ ಒಂದೆರಡು ಅನುಭವವನ್ನು ಹೇಳಿದ್ರು. ನಮ್ಮ ರವಿ ಅವರು ಹೆಸರು ಹೋದನ ರವಿ ಅವರು ಹೇಳಿದ್ರು ಸರ್ ಸಭಾಪತಿಗಳ ಏನಂದ್ರೆ ಇತ್ತಿತ್ತಾಗಿ ಗುಣಮಟ್ಟ ಕಡಿಮೆ ಆಗ್ತಿದೆ ಈ ಸದನದ ಅನ್ನೋದನ್ನು ನಾನು 100ಕ್ಕೆ 100 ಒಪ್ತೀನಿ. ಬಹಳ ಸರಿ ನಾವು ಹೇಳಿದ್ರು ಈ ಮಾತನ್ನ. ಇದು ಇವತ್ತಿನ ಗುಣಮಟ್ಟ ಕಡಿಮೆ ಆಗ್ತಿದೆ ಸದನದಲ್ಲಿ ಅನ್ನೋದನ್ನ ನಾವೆಲ್ಲ ಒಪ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಲಾಸ್ಟ್ ಇದರಲ್ಲಿ 3 ದಿವಸ ಒಂದು ಯಾವುದೋ ಒಂದು ಸಣ್ಣ ಕಾರಣಕ್ಕೆ ಅಂದ್ರೆ ಹಿಂದಿನ ಸೆಷನ್ ನಲ್ಲಿ ಒಂದು ಹನಿ ಟ್ಯಾಪ್ ಸಲ 3 ದಿವಸ ಸಮಯ ಕಳೆದಂತ ಇಲ್ಲ ಕೈ ಅನುಭವ ಇದೆ. ಹಂಗಾಗಬಾರ್ದು. ನಾವೆಲ್ಲರೂ ನಿಮಗೆ ಸಹಕಾರ ಕೊಡ್ತೀವಿ. ಸದನವನ್ನು ಉತ್ತಮವಾದಂತ ರೀತಿ ನಡೆಸಿ ಎಷ್ಟೇ ಸಮಯ ಆಗಲಿ ಎಲ್ಲರಿಗೂ ಸಹಿತ ತಾವು ಸಮಯ ಕೊಡ್ತೀರಿ ಮತ್ತು ಸದನವನ್ನು ಸರಿಯಾಗಿ ನಡುತ್ತೀರಿ ಅನ್ನುವಂಥ ಸಂಪೂರ್ಣವಂತ ಭರವಸೆ ನನಗಿದೆ. ಈ ಹಿನ್ನೆಲೆಯಲ್ಲಿ ನಾನು ಬಂದಾಗ ಇಲ್ಲಿ S ವೆಂಕಟರಾಮನ್ ಅಂತಿದ್ರು ಒಬ್ರು ಲೇಬರ್ ಲೀಡರು. 3.5 ತಾಸು ಇಲ್ಲಿ ಭಾಷಣ ಮಾಡಿದ್ರು. 3.5 ತಾಸು ಇಡೀ ಜಗತ್ತಿನ ಎಲ್ಲಾ ಲೇಬರ್ ಇದನ್ನ ಆಕ್ಟ್ ಅನ್ನು ಹೇಳ್ತಿದ್ರು. ಮತ್ತು ಆಮೇಲೆ ರಾಜಗೋಪಾಲ್ ಅಂತ ತಿಳ್ಕೊಂಡು ಹೇಳಿ ಈ ಕಪಾಲಿಟಿ ಆಗಿದ್ದ ಮಾಲಕರು, ಕಪಾಲಿಟಿ ಆಗಿದ್ದ ಮಾಲಕರಾದ್ರು ಜನರ ಬಗ್ಗೆ ಮಾತಾಡ್ತಿದ್ರು. ಹಾಗೆ H ನರಸಿಂಹಯ್ಯ ಅವರು ಬಹಳಷ್ಟು H ನರಸಿಂಹ ಅವರು ಎಲ್ಲ ಶಿಕ್ಷಣದ ಬಗ್ಗೆ ಮಾತಾಡ್ತಿದ್ರು, ಜೋಕುನು ಹೇಳ್ತಿದ್ರು, ಪದ್ಧತಿಯನ್ನು ಹೇಳ್ತಿದ್ರು. ನಾವು ಬಹಳಷ್ಟು ಕಲ್ಕೊಂಡಿದ್ದೇವೆ. BL ಶಂಕರ್ ಅಂತವ್ರು ಬಾಳೆಲ್ಲ ನಾವು ಅನುಭವನ ಅವರಿಂದ ತಗೊಂಡಿದ್ದೀವಿ. ಈ AK ಸುಬ್ಬಯ್ಯ ನಾಣೆ ಅವರು ಇವರೆಲ್ಲ ಇಲ್ಲಿ ಅತ್ಯಂತ ಉತ್ತಮವಾದಂತ ಗುಣಮಟ್ಟದಲ್ಲಿ ಸದನವನ್ನು ನಡೆಸ್ತಿದ್ರು. ಅದನ್ನ ನಾವು ಪರಂಪರೆಯನ್ನು ಹಾಕೊಂಡು ಬಂದಿದ್ದೀವಿ. ತಾವು ಹಾಕೊಂಡು ಹೋಗ್ಬೇಕು. ಯಾಕಂದ್ರೆ ಒಂದ್ಸರಿ ಅಲ್ಲಿ ಪರಿಸ್ಥಿತಿ ನನಗೆ ಬಹಳ ಅರ್ಥ ಆಗಿದೆ. ಒಂದೊಂದ್ಸರಿ ಬೆಳಗಾವದಲ್ಲಿ 19ನೇ ತಾರೀಕು ಲಾಸ್ಟ್ ಡೇಟ್ 11 ಗಂಟೆ ಕುಂದಿನ ನ್ಯಾಚುರಲ್ ಕಾಲಿಗೆ ಹೋಗ್ಬೇಕಾರ ನಮ್ಮ ಪ್ಯಾನಲ್ದಾಗ ಇದ್ದವ್ರಿಗೆ ಒಂದು ಚೀಟಿ ಕಳಿಸಿಲ್ಲ ಸರ್, ಬಸ್ ಆಯ್ತು ತಗೊಂಡು ಹೋಗ್ಬಿಟ್ರು ಅವರು. 11 ಗಂಟೆವರೆಗೆ ನಾನು ಕೂತು ಸದನ ನಡ್ತೀನಿ. ತಾವು ಸಹಿತ ಅಂತ ಪ್ರಸಂಗ ಬಂದಾಗ ಯಾಕಪ್ಪ ಇಲ್ಲಿ ಕುಂತೀನಿ ಅನ್ನುವಂಥ ಭಾವನೆ ಬರೋದ್ರಲ್ಲಿ ಎರಡು ಮಾತಿಲ್ಲ. ತಮಗೂ ಬರ್ತೈತಿ. ಬಂದಾಗ ನೀನು ಸಮಾಧಾನ ಪಟ್ಕೊಳ್ಬೇಕು, ಮಾಡ್ಬೇಕು ಅನ್ನುವಂಥ ಮಾತನ್ನ ತಮ್ಮ ಮುಂದೆ ಹೇಳಿ ಇವತ್ತು ನನಗೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಈ ಸದನ ನಾ ಬಂದಾಗ
ಬಹಳ ಗಂಭೀರವಾಗಿ ನಡೀತಿತ್ತು ಚರ್ಚೆ, ಬಹಳ ಗಂಭೀರವಾಗಿ. ಇಬ್ಬರು ಮಂತ್ರಿಗಳು ರಾಜೀನಾಮೆ ಕೊಡಿಸಿತ್ತು. ಒಬ್ಬ ಮಂತ್ರಿ ಹೆಸರು ಹೇಳಿದ್ರು ನಾನು, ಸಣ್ಣದೊಂದು ಚೀಟಿ, ಒಂದು ಅಗ್ನಿಶಾಮಕ ಇಷ್ಟ ಚೀಟಿ, ಆ ಚೀಟಿಯಲ್ಲಿ ಏನಂದ್ರೆ PSI 5,000 ರೂಪಾಯಿ ಅಂತ ಬರೆದಿತ್ತು. PSI 5,000 ಬರೆದು ನನ್ನ AK ಸುಬ್ಬಯ್ಯ ಹಿಡ್ಕೊಂಡು PSI ಸಲುವಾಗಿ 5,000 ರೂಪಾಯಿ ಲಂಚ ತಗೊಂಡಾರ ಅಂತ ತಿಳ್ಕೊಂಡು ಹೇಳಿ ಚರ್ಚೆ ಆಗಿ ಗುಂಡೂರ ಎಷ್ಟೇ ಹೇಳಿದ್ರು, ಕೈ ಮುಗಿದು ಹೇಳಿದ್ರು ಸಹಿತ ಇವ್ರು ಯಾರು ಕೇಳಿಲ್ಲ, ರಾಜೀನಾಮೆ ಕೊಡಿಸುವಂತ ಪರಿಸ್ಥಿತಿ ನಿರ್ಮಾಣ. ಇನ್ನೊಬ್ಬರು ಇದೇ ತರ ಮಾಡಿದ್ರು, ಯಾರನ್ನೂ ಹೊಡೆದಿದ್ರು, ಅವ್ರ ಇಬ್ಬರು ಮಂತ್ರಿಗಳನ್ನ ರಾಜೀನಾಮೆ ಕೊಡಿಸಂತ ಸದನ. ಅಂದ್ರೆ ಅಷ್ಟು ಸರಿ ಅಂತ ಅಷ್ಟು ಸದನ ಇಲ್ಲಿ ಬಹಳ ಉತ್ತಮವಾದಂತ ರೀತಿಯಲ್ಲಿ ನಡ್ಕೊಂಡು ಬಂದಂತ ಪರಿಸ್ಥಿತಿ. ಇವತ್ತ ಕಾಲ ಬದಲಾಗಿದೆ, ಜನ ಬದಲಾಗ್ಯಾರ, ಬರ್ತಾರ. ಅವರೆಲ್ಲರೂ ಏನಂದ್ರೆ ಈ ರೀತಿ ನಾವು ಅದನ್ನ ಈ ಸದನದ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗ್ಬೇಕನ್ನುವಂತ ಮಾತನ್ನು ನಾನು ಇಲ್ಲಿ ಹೇಳಿ ತಮಗೆ ಬಹಳ ವಿಚಾರವನ್ನು ಹೇಳುವುದಂದ್ರೆ, ಈ ಗುಣಮಟ್ಟದ ಚರ್ಚೆಗಳಾಗಲಿಕ್ಕೆ ನಾವು ಸ್ವಲ್ಪ ಹೆಚ್ಚು ಸಮಯನ್ನ ಕಳಿಬೇಕಾಗ್ತಿದೆ, ತೊಂದರೆ ಆಗ್ತಿದೆ. ಆದ್ರೂ ಸಹಿತ ಸಮಯವನ್ನು ಕಳೆದು ಈ ಸದನದ ಗಣತಿ ಗೌರವವನ್ನು ನಾವು ನೀವು ಕೂಡಿ ಮತ್ತಿದನ್ನ ಎತ್ತರಿಸೋಣ ಅನ್ನುವಂತ ಮಾತನ್ನು ಹೇಳಿ ನನ್ನ ಮಾತು ಮುಗಿಸಕ್ಕಂತ ಪೂರ್ವದಲ್ಲಿ ಬಸವರಾಜ ರೆಡ್ಡಿ ಅವರು ಒಂದು ಮಾತನ್ನು ಹೇಳಿದ್ರು, ಯಾಕೋ ಹಿಂಗ ಕೂತ್ಕೊಂಡಿರಿ ಅಂತ. ಹಂಗ ಕೂತ್ಕೊಂಡಿರ್ತೀನಿ ನಾನು. ಒಮ್ಮೆ ಯಾವನೋ ಹುಡುಗ ಡಿಸ್ಟಿಂಕ್ಷನ್ ಮಾಡದಂತ ಹೋಗಿರ್ತಾನೆ, ಅಲ್ಲೇ ಕುಂತಿರ್ತಾನೆ, ಡಿಸ್ಟಿಂಕ್ಷನ್ ಮಾಡಿ ಹೋಗಿರ್ತಾನ, ಯಾವ್ದೋ ಒಂದು ಸಬ್ಜೆಕ್ಟ್ ಫೇಲ್ ಆಗಿರ್ತಾನ, ಅವಾಗ ಅವ್ನು ಬಾಳ ಮಾಡ್ತಾರೆ, ಅವಾಗ ಹಿಂಗೆ ಕೂತ್ಕೊಂಡಿರ್ತಾನೆ. ಹಂಗಾಗಿದೆ ಮತ್ತೇನು ಬೇರೆ ಏನಿಲ್ಲ. ಬರ್ತಾ ಬರ್ತಾ ಅದನ್ನ ಅಲ್ಲ, ಅದು ಹೇಳ್ತೀನಿ ನಿಮಗೆ, ಇಲ್ಲ ಇಲ್ಲ ಇರ್ಲಿ. ಡಿಸ್ಟಿಂಕ್ಷನ್ ನಾನು ಒಂದು ಮಾತನ್ನು ಹೇಳ್ತೀನಿ. ತಾವು ಹೇಳಿದ್ದಕ್ಕ 1964 ಒಲಿಂಪಿಕ್ ನಡೆದಿತ್ತು. ಒಲಿಂಪಿಕ್ ಬಿಲ್ ಟಾಮಿ ಅನ್ನೋ ಒಬ್ಬ ಸೋತ್ ಬಿಟ್ಟ. ನೆಕ್ಸ್ಟ್ ಡೇ ಗ್ರೌಂಡ್ ಪ್ರಾಕ್ಟೀಸ್ ಮಾಡ್ತಿದ್ದ. ಜನ ಎಲ್ಲ ಹಾಸ್ ಮಾಡಿ ಬಿಲ್ ಟಾಮಿ ಎಷ್ಟೇ ಒಲಿಂಪಿಕ್ ಅಂತ ಹೇಳಿದ್ರು, ನಕ್ಕೋದ ಜೋಕ್ ಮಾಡ್ಕೊಂಡು ಹೋದ್ರು. ಅವಾಗ ಅವನೇನು ಹೇಳಿದ, ಐ ಆಮ್ ಪ್ರಾಕ್ಟೀಸಿಂಗ್ ಫಾರ್ 1968 ಒಲಿಂಪಿಕ್ಸ್ ಅಂತ ಹೇಳಿದ. ಹಾಗೆ ನಾನು ಸಹಿತ ನಿಮ್ಮ ಮಾತು ಹೇಳ್ತೀನಿ. ಇವತ್ತು ನೀವು ನನಗೆ ಏನಂದ್ರೆ ಹೇಳಿದ್ರಿ, ನಾನು ಇದನ್ನ ಚಾಲೆಂಜ್ ತಗೊಂಡು ಖಂಡಿತವಾಗಿ ಬರುವಂತ ದಿನಮಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತ ಉನ್ನತ ಮಟ್ಟದಲ್ಲಿ ಚುನಾವಣೆ ಎದುರಿಸಿ ಆರಿಸಿ ಬರ್ತೀನಿ ಅನ್ನುವಂತ ಮಾತನ್ನು ನಿಮ್ಮ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನಾವು ಯಾವಾಗಲೂ ಹೇಳಿದ್ದೀನಿ, ಗುಡ್ಡಪ್ಪನವ್ರಿಗೆ ಹೇಳಿದ್ದಾರೆ, ನಿಮಿಷದಿಂದ ನಿಮಿಷಕ್ಕೆ, ದಿವಸದಿಂದ ದಿವಸಕ್ಕೆ, ನಿಮಿಷದಿಂದ ನಿಮಿಷಕ್ಕೆ, ದಿವಸದಿಂದ ಭವಿಷ್ಯವಾಚಿ ಚಿಂತಿಸದೆ ಬದುಕಲು ವಿವರಗಳ ಜೋಡಿಸುವ ಯಜಮಾನ ಬೇರೆಯವರು ಸವಿಸು ನಿಗ್ ಜನ್ಮವನ್ನು ಮಾಡಿ ತುಂಬಾ ಮಾಡೋದು ಒಟ್ಟಾರೆ ಏನಾಗುತ್ತೆ, ಸಹಜವಾಗಿ ಆಗುತ್ತಿದೆ ಮನುಷ್ಯನಿಗೆ. ತಾವು ಉನ್ನತ ಶಿಕ್ಷಣ ಸಚಿವರಾಗಿರಿ. ನಾವು ಕೊಪ್ಪಳದಿಂದ ಬರಬೇಕಾದ್ರೆ ನಿಮ್ಮ ಕಾಲೇಜುಗಳನ್ನ ನೋಡಿದ್ರೆ ಸರ್ಕಾರಿ ಕಾಲೇಜು ಅನ್ನಂಗಿಲ್ಲ, ಅಷ್ಟೊಂದು ಉತ್ತಮವಾದಂತಹ ಕೆಲಸ ಮಾಡಿದಾಗ ಸೆಕೆಂಡ್ ಟೈಮ್ ನಿಮ್ಮನ್ನು ಸೋಲಿಸಿದ ಜನ. ಯಾಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಕೆಲಸಕ್ಕೆ ಗೌರವಕ್ಕೆ ಬಹಳ ಕಡಿಮೆ ಆಗಿದೆ ಇವತ್ತು ಎಲ್ಲಾ ಫೀಲ್ಡ್ ನಲ್ಲಿ. ಅದು ಆಗ್ಬಾರ್ದು. ಒಟ್ಟು ಈ ಸದನದಲ್ಲಿ ತಾವೆಲ್ಲರೂ ಓದಿರಿ, ಮತ್ತೆಲ್ಲ ಉತ್ತಮವಾದಂತ ಕೆಲಸವನ್ನು ಮಾಡ್ಲಿಕ್ಕೆ ಎಲ್ಲಾ ಸಚಿವರು ಬಂದಿರಿ. ನಾವೆಲ್ಲರೂ ಕೂಡಿ ಈ ರಾಜ್ಯದ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅನ್ನುವಂತ ಮಾತನ್ನ ಹೇಳಿ ಈ ಸದನದಲ್ಲಿ ತಾವು ಸಭಾಪತಿಯಾಗಿ ಕುಂತಿದ್ದೀರಿ. ಹೇಳಿ ನಾನು ನೀವಿನ್ನು ಬಹಳ ಸಣ್ಣವರು ತಿಳ್ಕೊಂಡಿದ್ದು ನಾನು. ಈಗ ನೋಡಿ ನೀವು ಸೀನಿಯರ್ ಸಿಟಿಜನ್ ಅಂತ ಈಗ ಗೊತ್ತಾದ ನನಗೆ. ಅದಕ್ಕೆ ನಾ ಏನು ಹೇಳುವಂತ ಇಲ್ಲ, ನಾವು ನೀವು ಒಂದೇ ತಕ್ಕಡಿಯಲ್ಲಿ ಇರುವವರು ಅನ್ನೋದು ಭಾವನೆಯನ್ನು ಬರ್ತಿ ಸದಾ ನಿಮ್ಮ ಕೂಡ ನಮ್ಮ ಸಹಕಾರ ಇರ್ತಿದೆ, ಬೆಂಬಲ ಇರ್ತಿದೆ. ಎಲ್ಲರೂ ಕೂಡಿ ಸದನವನ್ನು ಉತ್ತಮವಾದಂತೆ ನಡೆಸೋಣ ಅಂತ ಮಾತನ್ನು ಹೇಳಿ ನಿಮಗೆ ದೇವರು ಒಳ್ಳೆಯದ ಆರೋಗ್ಯವನ್ನು ಕೊಡಲಿ, ಸದನ ಸರಿ ನಡೆಸಬೇಕು ತಮ್ಮ ಮಾತು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.